ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಆಲ್ ಅಬೌಟ್ ಎಜುಕೇಷನ್. ನಾವು ಇವತ್ತು ಬಹಳಷ್ಟು ಇಂಪಾರ್ಟೆಂಟ್ ಗ್ರಾಮರ್ ಟಾಪಿಕ್ಸ್ ಓದೋಣ. ಯಾವ್ದು ಅಂತಂದರೆ ಕೊಲೋಕೇಟಿವ್, ಇನ್ನೊಂದು ಪ್ರಿಫಿಕ್ಸ್, ಸಫಿಕ್ಸ್, ಇನ್ನೊಂದು ಪ್ರನೌನ್, ನೌನ್. ಇದ್ರ ಬಗ್ಗೆ ಎಲ್ಲ ನಿಮಗೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ ಕೇಳಿದ್ದಾರೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಾದ್ರು ಅಂದರೆ ನಮಗೆ ಪ್ರಪೋಸಿಷನ್ಸ್ ಬಗ್ಗೆ ಮತ್ತು ಅಬ್ಜೆಕ್ಟಿವ್ ಅಡ್ವರ್ಬ್ ಬಗ್ಗೆ ಇಷ್ಟು ಮಾತ್ರ ನಮಗೆ ಕೇಳ್ತಾ ಇದ್ದಾರೆ ಪ್ರೀವಿಯಸ್ ಇಯರ್ಸ್ ಕ್ವಶನ್ ಪೇಪರ್ಸಲ್ಲಿ. ಮತ್ತು ಆರ್ಟಿಕಲ್ಸಲ್ಲಿ ಎ, ಆ್ಯನ್ ಮತ್ತು ದ ಇದ್ರ ಬಗ್ಗೆ ಟೆನ್ಸಸ್ ಬಗ್ಗೆ ಯಾವತ್ತೂ ಕೇಳಿಲ್ಲ. ಅಂದರೆ ಒಂದು ಪ್ರೀವಿಯಸ್ ಇಯರ್ಸ್ ಕ್ವೆಶನ್ ಪೇಪರ್ಸಲ್ಲಿ ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಬಗ್ಗೆ ಏನೂ ಕೇಳಿಲ್ಲ. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆನೂ ಕೇಳಿದ್ದಾರೆ ನೋಡಿ ಲಾಸ್ಟ್ ಇಯರ್ 2024 ಕ್ವೆಶನ್ ಪೇಪರಲ್ಲಿ. ಇನ್ನೊಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅದ್ರ ಬಗ್ಗೆನೂ ಕ್ವೆಶನ್ ಕೇಳಿದ್ದಾರೆ 2024ಅಲ್ಲಿ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇದೆಯಲ್ಲ, ಇದ್ರ ಬಗ್ಗೆ ನಿಮಗೆ 2021-22 ಕ್ವೆಶನ್ ಪೇಪರಲ್ಲಿ ಕೇಳಿದರು. ಸೊ ಇದನ್ನೆಲ್ಲ ಒಂದೊಂದೇ ಓದ್ಕೊಂಬರೋಣ ನಾವು. ಇನ್ನೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಟ್ಯಾಕ್ಸ್ ಬಗ್ಗೆ ನಾನು ಟ್ರಿಕ್ಸಿಂದ ಒಂದು ಹೇಳ್ಕೊಟ್ಟಿದ್ದೀನಿ ಡೀಟೇಲ್ ವಿಡಿಯೋ. ಅದನ್ನು ನಿಮಗೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಬಿಡ್ತೀನಿ, ಅದನ್ನು ನೋಡ್ಕೊಂಬಿಡಿ. ಸೊ ಇವಾಗ ಫಸ್ಟ್ ನಾವು ಕೊಲೋಕೇಟಿವ್ ಬಗ್ಗೆ ಬಹಳಷ್ಟು ಎಕ್ಸಾಂಪಲ್ಸ್ ನೋಡೋಣ. ಓಕೆ, ಇವಾಗ ಏನಿದೆ ಇಲ್ಲಿ ನೋಡಿ, ಕಾಲಮ್ ಎ ಮತ್ತು ಕಾಲಮ್ ಬಿಗೆ ನಾವು ಮ್ಯಾಚ್ ಮಾಡಬೇಕು, ಅಂದರೆ ಕೊಲೋಕೇಟ್ ಮಾಡಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನೋಡಿ, ಒಂದು ರ್ಯಾಪಿಡ್ ಜೊತೆ ಯಾವ್ದು ಮ್ಯಾಚ್ ಆಗುತ್ತೆ? ರ್ಯಾಪಿಡ್ ಗ್ರೋತ್ ಅಥವಾ ರ್ಯಾಪಿಡ್ ಪ್ರೋಗ್ರೆಸ್, ಆರ್ ರ್ಯಾಪಿಡ್ ಮೂವ್ಮೆಂಟ್ ಅಥವಾ ರ್ಯಾಪಿಡ್ ಸ್ಪೀಡ್. ನಾಲ್ಕಲ್ಲಿ ಯಾವುದು ಎಕ್ಸಾಕ್ಟ್ ಮ್ಯಾಚ್ ಆಗ್ತಾ ಇದೆ ಇದಕ್ಕೆ? ರ್ಯಾಪಿಡ್ ಗ್ರೋತ್ ಇದಕ್ಕೆ ರೈಟ್ ಆನ್ಸರ್. ಇವಾಗ ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಕಸ ಕಡ್ಡಿ ಅಂತ ಹೇಳ್ತೀವಿ. ಸೊ ಕಸ ಕಡ್ಡಿಗೆ ಮ್ಯಾಚ್ ಆಗುತ್ತೆ, ಅದು ಒಂಥರ ಕೊಲೋಕೇಟಿವ್ ಇದ್ದಂಗೆ. ಹಾಗೆ ನಾವು ಇವಾಗ ಇಲ್ಲಿ ಕಸ ಮತ್ತು ಮಣ್ಣು ಅಂತ ಹೇಳೋದಿಲ್ಲ, ಸೊ ಅದು ರಾಂಗ್ ಆಗುತ್ತೆ. ಕಸ ಕಡ್ಡಿ ಹೇಗೆ ನಾವು ಮ್ಯಾಚ್ ಮಾಡ್ತೀವೋ ಅದೇ ರೀತಿ ಇಲ್ಲಿ ರ್ಯಾಪಿಡ್ ಗ್ರೋತ್. ನೆಕ್ಸ್ಟ್ ನೋಡಿ, ಒಂದು ಕೊಲೊಕೇಶನಲ್ಲಿ ಏನಿರುತ್ತೆ, ಒಂದು ವರ್ಬ್ ಇದೆ ನೋಡಿ. ಈ ಎಕ್ಸಾಂಪಲಲ್ಲಿ ಒಂದು ವರ್ಬ್ ಇದೆ ಪ್ಲಸ್ ನೌನ್. ವರ್ಬ್ ಯಾವುದಿದ್ರಲ್ಲಿ? ಮೇಕ್ ಎ ಡಿಸಿಷನ್ ಇದೆಯಲ್ಲ, ಇದೊಂದು ನೌನ್. ವರ್ಬ್ ಯಾವುದಿದ್ರಲ್ಲಿ? ಮೇಕ್. ಟೇಕ್ ಎ ಬ್ರೇಕ್ ಇದರಲ್ಲಿ ಒಂದು ವರ್ಬ್ ಇದೆ ಮತ್ತು ಒಂದು ನೌನ್ ಇದೆ. ನೆಕ್ಸ್ಟ್ ಒಂದು ಅಬ್ಜೆಕ್ಟಿವ್ ಪ್ಲಸ್ ನೌನ್. ಯಾವುದಿಲ್ಲ ಅಬ್ಜೆಕ್ಟಿವ್? ಸ್ಟ್ರಾಂಗ್. ಕಾಫಿ ಅನ್ನೋದೊಂದು ನೌನ್. ಸ್ಟ್ರಾಂಗ್ ಕಾಫಿ, ಅಬ್ಜೆಕ್ಟಿವ್ ಪ್ಲಸ್ ನೌನ್. ಇದೆಲ್ಲ ನಿಮಗೆ ಡೀಟೇಲ್ ಬೇಡ, ಬರೀ ನಿಮಗೆ ಇದು ಜನರಲ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಲ್ಯಾಂಡ್ ಕ್ವೇಕ್ ಅಥವಾ ಲ್ಯಾಂಡ್ ಹೌಸ್, ಲ್ಯಾಂಡ್ ಲಾರ್ಡ್ ಅಥವಾ ಲ್ಯಾಂಡ್ ರೈನ್. ಯಾವುದು ಇದಕ್ಕೆ ರೈಟ್ ಆನ್ಸರ್ ಅಂದರೆ ಲ್ಯಾಂಡ್ ಲಾರ್ಡ್ ಇದಕ್ಕೆ ರೈಟ್ ಆನ್ಸರ್. ಓಕೆ, ಇವಾಗ ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲಲ್ಲಿ ನೋಡಿ. ಥರ್ಡ್ ಎಕ್ಸಾಂಪಲಲ್ಲಿ ಲೇ ಅಟೆನ್ಷನ್ ಅಥವಾ ಲೇ ಎಂಫಸಿಸ್, ಲೇ ನೋಟಿಸ್, ಲೇ ಆರ್ಡರ್. ಯಾವುದಿದಕ್ಕೆ ರೈಟ್ ಆನ್ಸರ್? ಗೆಸ್ ಮಾಡಿ. ಲೇ ಎಂಫಸಿಸ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಎಕ್ಸಾಂಪಲ್ ಟೇಬಲ್ಗೆ ಟೇಬಲ್ ಬ್ಯಾಗ್ ಅಥವಾ ಟೇಬಲ್ ಸಾಲ್ಟ್, ಟೇಬಲ್ ಮ್ಯಾನ್, ಟೇಬಲ್ ಪೇಪರ್. ಓಕೆ, ರೈಟ್ ಆನ್ಸರ್ ಏನಿದಕ್ಕೆ? ಟೇಬಲ್ ಸಾಲ್ಟ್. ನೆಕ್ಸ್ಟ್ ಎಕ್ಸಾಂಪಲ್ ಸ್ವಿಫ್ಟ್ ಅಂತಂದ್ರೆ ಸ್ವಿಫ್ಟ್ ಆಕ್ಷನ್ ಇದಕ್ಕೆ ರೈಟ್ ಆನ್ಸರ್. ಸ್ವಿಫ್ಟ್ ಆಕ್ಷನ್. ಓಕೆ, ಇಲ್ಲಿ ಇವಾಗ ನೆಕ್ಸ್ಟ್ ಎಕ್ಸಾಂಪಲ್ ಪ್ರಾಂಪ್ಟ್ ಹೇಗಿದೆ? ಪ್ರಾಂಪ್ಟ್ ಪೇಮೆಂಟ್, ಪ್ರಾಂಪ್ಟ್ ಆಕ್ಷನ್ ಅಥವಾ ಪ್ರಾಂಪ್ಟ್ ಲಿಫ್ಟ್, ಪ್ರಾಂಪ್ಟ್ ಲೈಫ್. ಯಾವುದು ಕರೆಕ್ಟ್ ಆನ್ಸರ್ ಅಂದರೆ ಪ್ರಾಂಪ್ಟ್ ಪೇಮೆಂಟ್ ಇದಕ್ಕೆ ರೈಟ್ ಆನ್ಸರ್. ಪ್ರಾಂಪ್ಟ್ ಪೇಮೆಂಟ್. ನೆಕ್ಸ್ಟ್ ರೈಸ್ ಆಕ್ಷನ್, ರೈಸ್ ಪೇಮೆಂಟ್, ರೈಸ್ ಡಬಲ್ ಅಥವಾ ರೈಸ್ ಮನಿ. ಆ್ಯಕ್ಚುಲಿ ಇಲ್ಲಿ ಡಬಲ್ ಇಲ್ಲ, ಇಲ್ಲಿ ರೈಸ್ ಡೌಟ್ಸ್. ಇದು ಇಲ್ಲಿ ಡೌಟ್ಸ್ ಅಂತ ಇರಬೇಕಾಗಿತ್ತು ಕ್ವೆಶನಲ್ಲಿ, ಆಪ್ಷನಲ್ಲಿ ಇಲ್ಲಿ ಡೌಟ್ಸ್ ಅಂತ ಕೊಟ್ಟಿಲ್ಲ. ಸೊ ಇಲ್ಲಿ ರೈಸ್ ಡೌಟ್ಸ್ ಅಂತ ಇರುತ್ತೆ ಕೊಲೋಕೇಟಿವ್. ಓಕೆ, ನೆಕ್ಸ್ಟ್ ಡೂ ಹೋಮ್ವರ್ಕ್, ಡೂ ಫುಡ್, ಡೂ ಮನಿ, ಡೂ ನಾಯ್ಸ್. ಇದಕ್ಕೆ ಆನ್ಸರ್ ಡೂ ಹೋಮ್ವರ್ಕ್ ಕರೆಕ್ಟ್. ನೆಕ್ಸ್ಟ್ ಬ್ರೇಕ್ ರೆಕಾರ್ಡ್, ಬ್ರೇಕ್ ಕ್ಲೈಂಬಿಂಗ್, ಬ್ರೇಕ್ ಲಂಚ್, ಬ್ರೇಕ್ ಸೂಪರ್. ಇದಕ್ಕೆ ಬ್ರೇಕ್ ರೆಕಾರ್ಡ್ ಬ್ರೇಕ್ ಆಯಿತು ಅಂತ ಹೇಳ್ತಾರಲ್ಲ, ಬ್ರೇಕ್ ರೆಕಾರ್ಡ್. ಓಕೆ, ನೆಕ್ಸ್ಟ್ ಟೇಕ್ ರೇಸ್, ಟೇಕ್ ಚಾನ್ಸ್, ಟೇಕ್ ವಾಕ್, ಟೇಕ್ ಹೇರ್ ಕಟ್. ಇದಕ್ಕೆ ರೈಟ್ ಆನ್ಸರ್ ಟೇಕ್ ಚಾನ್ಸ್. ನನ್ನ ಕ್ವೆಶನ್ ಓದಬೇಕಾದ್ರೆ ನೀವು ಕೂಡ 4 ಆಪ್ಷನಲ್ಲಿ ಗೆಸ್ ಮಾಡ್ತಾ ಹೋಗ್ತಾ ಇರಬೇಕು. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್. ನೆಕ್ಸ್ಟ್ ಬುಕ್ ಜೊತೆ ಏನು ಮ್ಯಾಚ್ ಆಗ್ತಾ ಇದೆ ನೋಡಿ. ಬುಕ್ ಪೆನ್ಸಿಲ್, ಬುಕ್ ಸ್ಟಡಿ ಅಥವಾ ಬುಕ್ ವರ್ಮ್.
ಬುಕ್ ವರ್ಮ್, ಅವನೊಂಥರ ಬುಕ್ ವರ್ಮ್ ಇದ್ದಂಗೆ ಯಾವಾಗಲೂ ಓದ್ತಾ ಇರ್ತಾನೆ ಅಂತ ಹೇಳ್ತಿರಲ್ಲ, ಅದು ಬುಕ್ ವರ್ಮ್. ನೆಕ್ಸ್ಟ್ ಪೋಸ್ಟ್ ಬಾಕ್ಸ್, ಪೋಸ್ಟ್ ಬಾಕ್ಸ್. ನೆಕ್ಸ್ಟ್ ವಾಲ್ ಕ್ಲಾಕ್, ವಾಲ್ ಕ್ಲಾಕ್, ಕ್ಲಾಕ್ ಇದಕ್ಕೆ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ಬ್ಲಡ್, ಬ್ಲಡ್ ವಾಟರ್ ಅಥವಾ ಬ್ಲಡ್ ಬ್ಯಾಂಕ್, ಬ್ಲಡ್ ಪೋಸ್ಟ್, ಬ್ಲಡ್ ಫುಡ್, ಯಾವುದಿದು ಆನ್ಸರ್ ಬ್ಲಡ್ ಬ್ಯಾಂಕ್. ನೆಕ್ಸ್ಟ್ ಮನಿ ಆರ್ಡರ್, ಮನಿ ಸ್ಟ್ಯಾಂಪ್ಸ್, ಮನಿ ಕಾಯಿನ್ಸ್, ಮನಿ ಲೆಟರ್, ಮನಿ ಆರ್ಡರ್, ರೈಟ್ ಆನ್ಸರ್ ಆರ್ಡರ್. ನೆಕ್ಸ್ಟ್ ಸೆಲ್ಫ್, ಮೈ ಸೆಲ್ಫ್, ಸೆಲ್ಫ್ ಡಿಸಿಪ್ಲಿನ್, ಸೆಲ್ಫ್ ಪಾರ್ಟಿ, ಇದಕ್ಕೆ ರೈಟ್ ಆನ್ಸರ್ ಸೆಲ್ಫ್ ಡಿಸಿಪ್ಲಿನ್. ನೆಕ್ಸ್ಟ್ ವೀಲ್, ವೀಲ್ ಪೇಪರ್, ವೀಲ್ ಬುಕ್, ವೀಲ್ ಚೇರ್, ವೀಲ್ ಟೇಬಲ್, ಯಾವುದಿದು ವೀಲ್ ಚೇರ್, ವೀಲ್ ಚೇರ್, ರೈಟ್ ಆನ್ಸರ್. ನೆಕ್ಸ್ಟ್ ಪೊಲೀಸ್ ನರ್ಸ್, ಪೊಲೀಸ್ ಡಾಕ್ಟರ್, ಪೊಲೀಸ್ ಕಾನ್ಸ್ಟೇಬಲ್, ಪೊಲೀಸ್ ಕಾನ್ಸ್ಟೇಬಲ್, ರೈಟ್ ಆನ್ಸರ್ ಪೊಲೀಸ್ ಕಾನ್ಸ್ಟೇಬಲ್. ನೆಕ್ಸ್ಟ್ ಹ್ಯಾಂಡ್ ಪ್ಯಾಂಟ್, ಹ್ಯಾಂಡ್ ಶರ್ಟ್, ಹ್ಯಾಂಡ್ ಸಾಕ್ಸ್, ಹ್ಯಾಂಡ್ ಕರ್ಚೀಫ್, ಹ್ಯಾಂಡ್ ಕರ್ಚೀಫ್, ರೈಟ್ ಆನ್ಸರ್. ನೆಕ್ಸ್ಟ್ ಟ್ವಿಂಕ್ಲಿಂಗ್ ಸ್ಟಾರ್, ಟ್ವಿಂಕ್ಲಿಂಗ್ ಮೂನ್, ಟ್ವಿಂಕ್ಲಿಂಗ್ ಅರ್ತ್, ಟ್ವಿಂಕ್ಲಿಂಗ್ ಸನ್, ಆನ್ಸರ್ ಟ್ವಿಂಕ್ಲಿಂಗ್ ಸ್ಟಾರ್. ಇವಾಗ ಕೊಲೋಕೇಟಿವ್ ಸಾಕು, ಎಕ್ಸಾಂಪಲ್ಸ್ ನಿಮಗೆ ಜಾಸ್ತಿ ಆಯಿತು. ನೆಕ್ಸ್ಟ್ ಟಾಪಿಕ್ ಹೋಗೋಣ. ಪ್ರಿಫಿಕ್ಸ್ ಅಂತಂದರೆ ಒಂದು ರೂಟ್ ವರ್ಡ್ ಇರುತ್ತೆ, ಆ ರೂಟ್ ವರ್ಡ್ಗೆ ಅದ್ರ ಮುಂಚೆ ನಾವು ಇನ್ನೊಂದು ವರ್ಡ್ ಆ್ಯಡ್ ಮಾಡ್ತೀವಿ. ಸೊ ಆ್ಯಡೆಡ್ ಬಿಫೋರ್ ಎ ರೂಟ್ ವರ್ಡ್ ಟು ಚೇಂಜ್ ಇಟ್ಸ್ ಮೀನಿಂಗ್, ಇದಕ್ಕೆ ನಾವು ಪ್ರಿಫಿಕ್ಸ್ ಅಂತೀವಿ. ಯಾವುದೋ ನಾವು ವರ್ಡ್ನ ಫಾರ್ಮೇಷನ್ ಮಾಡ್ತೀವಿ, ಈ ಮುಂಚೆ ಆ್ಯಡ್ ಮಾಡಿದ್ರೆ ಅದಕ್ಕೆ ಪ್ರಿಫಿಕ್ಸ್ ಅಂತೀವಿ. ಅದಾದಮೇಲೆ ರೂಟ್ ವರ್ಡ್ ಆದಮೇಲೆ ನಾವು ಅನದರ್ ವರ್ಡ್ ಆ್ಯಡ್ ಮಾಡ್ತೀವಿ, ಅದಕ್ಕೆ ಸಫಿಕ್ಸ್ ಅಂತೀವಿ. ಫಸ್ಟ್ ಎಕ್ಸಾಂಪಲ್ ನೋಡೋಣ. He began to feel terribly drowsy and soon felt conscious. ಕಾನ್ಷಿಯಸ್ಸಿಗೆ ನಾವು ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ, ಪ್ರಿಫಿಕ್ಸ್ ಅಂದರೆ ಏನು ಗೊತ್ತಿದೆ ಅಲ್ವಾ, ಈ ವರ್ಡ್ಗಿನ್ನ ಮುಂಚೆ ನಾವು ಒಂದು ವರ್ಡ್ ಆ್ಯಡ್ ಮಾಡ್ತೀವಿ, ಅದು ಮೀನಿಂಗಲ್ಲಿ ಚೇಂಜ್ ಆಗುತ್ತೆ. ಸೊ ಪ್ರಿಫಿಕ್ಸ್ ಅಂತಂದರೆ ಈ ವರ್ಡ್ಗಿನ್ನ ನಾವು ಮುಂಚೆ ಫಿಕ್ಸ್ ಮಾಡ್ತೀವಿ. ಏನು ಫಿಕ್ಸ್ ಮಾಡ್ತೀವಿ ನೋಡೋಣ ಇವಾಗ. ಕಾನ್ಷಿಯಸ್ಸಿಗೆ ಪ್ರಿಫಿಕ್ಸ್ ಏನು ಆ್ಯಡ್ ಮಾಡ್ತೀವಿ ಅಂತಂದರೆ ಅನ್ಕಾನ್ಷಿಯಸ್, UN ಆ್ಯಡ್ ಮಾಡ್ತೀವಿ. ನಾವು ಏನು ಆ್ಯಡ್ ಮಾಡ್ತೀವಿ, UN. ಓಕೆ, ಇಲ್ಲಿ ಏನಾಗುತ್ತೆ ಅನ್ಕಾನ್ಷಿಯಸ್. ನೋಡಿ ಇದು ಎಷ್ಟು ಸಿಂಪಲ್ ಇದೆ, ಆದರೆ ನೀವು ಎಕ್ಸಾಮ್ಸಲ್ಲಿ ಇಷ್ಟು ಸಿಲ್ಲಿ ಮಿಸ್ಟೇಕ್ಸ್ ಮಾಡ್ತೀರಾ. ಕಾನ್ಷಿಯಸ್, ಅನ್ಕಾನ್ಷಿಯಸ್. ಓಕೆ, ದ ವಿಸಿಬಲ್ ಬೀಂಗ್ ಲಾಫ್ಟ್ ಇನ್ ಸ್ಕಾನ್, ದ ವಿಸಿಬಲ್, ವಿಸಿಬಲ್ಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಇಲ್ಲಿ ಇನ್ವಿಸಿಬಲ್. ಓಕೆ, ನೆಕ್ಸ್ಟ್ ಥರ್ಡ್, the Yaksha was pleased with Yudhishthira's partiality. ಇಲ್ಲಿ ಪಾರ್ಶಿಯಾಲಿಟಿ, ಇಲ್ಲಿಗೆ ಏನು ಬರುತ್ತೆ ನಮಗೆ ಪ್ರಿಫಿಕ್ಸ್ ಏನು ಆ್ಯಡ್ ಮಾಡ್ತೀವಿ, ಇಂಪಾರ್ಶಿಯಾಲಿಟಿ. ಓಕೆ, ಫೋರ್ತ್ ಎಕ್ಸಾಂಪಲ್, ಬಿಂದು ವಾಸ್ ಹ್ಯಾಪಿ ಬಿಕಾಸ್ ಶಿ ಕುಡ್ ನಾಟ್ ಗೆಟ್ ಗುಡ್ ಮಾರ್ಕ್ಸ್. ಹ್ಯಾಪಿಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಅನ್ಹ್ಯಾಪಿ. ಓಕೆ, ಪಾಸಿಬಲ್ಗೆ ಇಂಪಾಸಿಬಲ್. ಇದರಲ್ಲಿ ಕ್ವೆಶನ್ ನಂಬರ್ 6 ಏನಿದೆ ಇಲ್ಲಿ ನೋಡೋಣ. ಅನುಷಾ ಕುಡ್ ನಾಟ್ ಗೋ ಟು ಸ್ಕೂಲ್ ಬಿಕಾಸ್ ಶಿ ವಾಸ್ ವೆಲ್. ವೆಲ್ ಇದೆಯಲ್ಲ ಇದು, ಇದಕ್ಕೆ ನಾವು ಒಂದು ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ ಇದು ವೆಲ್, ಅನ್ವೆಲ್. ಮ್ಯಾನ್ ಈಸ್ ಮಾರ್ಟಲ್ ಬಟ್ ಗ್ರೇಟ್ ವರ್ಕ್ ಆಫ್ ಆನ್ ಆರ್ಟ್ ಈಸ್ ಮಾರ್ಟಲ್ ಅಂತ ಇದೆ, ಇದಕ್ಕೆ ಇಮ್ಮಾರ್ಟಲ್, ಇಮ್ಮಾರ್ಟಲ್. ಓಕೆ, ನೆಕ್ಸ್ಟ್ ದ ಸ್ಕೂಲ್ ಓಪನ್ಸ್ ಆನ್ June 1st. ಓಪನ್ಸಿಗೆ ರೀಓಪನ್, ರೀಓಪನ್. ಓಕೆ, ಇದಕ್ಕೆ ರೀಓಪನ್, ಪ್ರಿಫಿಕ್ಸ್ ರೀ ಆ್ಯಡ್ ಮಾಡಿದಾಗ ರೀಓಪನ್ ಆಗುತ್ತೆ. ಮನೀಷಾ ಇಟ್ಸ್ ಮೀಟ್, ಹಿ ಈಸ್ ಎ ವೆಜಿಟೇರಿಯನ್, ವೆಜಿಟೇರಿಯನ್ ಅಲ್ಲಿ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ನಾನ್ ವೆಜಿಟೇರಿಯನ್. ಟೆರರಿಸ್ಟ್ ಆರ್ ಸೋಷಿಯಲ್, ಸೋಷಿಯಲ್ಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಆ್ಯಂಟಿ ಸೋಷಿಯಲ್, ಆ್ಯಂಟಿ ಸೋಷಿಯಲ್. ಬಾಕ್ರನಂಗಲ್ ಈಸ್ ಅ ಡ್ಯಾಶ್ ಪರ್ಪಸ್ ಪ್ರಾಜೆಕ್ಟ್. ಬಾಕ್ರನಂಗಲ್ ಈಸ್ ಎ, ಏನಿದಕ್ಕೆ ಆನ್ಸರ್ ನೀವು ಗೆಸ್ ಮಾಡಿ. ಈ ಥರ ನೋಡಿ, ಸ್ವಲ್ಪ ಡಿಫಿಕಲ್ಟಾಗಿ ಇಮ್ ಮತ್ತು ಅನ್ ಬಿಟ್ಟು ಬೇರೆದಿದು ಪರ್ಪಸ್ ಅಂತ ಕೊಟ್ಟಾಗ ಏನು ಮಾಡ್ತೀರಾ, ಪರ್ಪಸ್ಸಿಗೆ ಏನು ಪ್ರಿಫಿಕ್ಸ್ ಆ್ಯಡ್ ಮಾಡ್ತೀರಾ, ಮಲ್ಟಿ ಪರ್ಪಸ್ ಪ್ರಾಜೆಕ್ಟ್. ಬಾಕ್ರನಂಗಲ್ ಈಸ್ ಎ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ನೆಕ್ಸ್ಟ್ ಪ್ಲಾಸ್ಟಿಕ್ ಚೇರ್ಸ್ ಆರ್ ಎಕ್ಸ್ಪೆನ್ಸಿವ್, ಅಥವಾ ಏನಿಲ್ಲಿ ಏನು ಆ್ಯಡ್ ಮಾಡ್ತೀವಿ ಪ್ರಿಫಿಕ್ಸ್ ಇನ್ಎಕ್ಸ್ಪೆನ್ಸಿವ್. ಓಕೆ, ನೆಕ್ಸ್ಟ್ ಪ್ಲೀಸ್ ಡೋಂಟ್ ಕಾಸ್ ಕನ್ವೀನಿಯಂಟ್ ಟು ಟ್ರಾವೆಲರ್, ಇನ್ಕನ್ವೀನಿಯಂಟ್, ಇಲ್ಲೂ ಕೂಡ ಇನ್ಕನ್ವೀನಿಯಂಟ್. ಎಕ್ಸಾಂಪಲ್, ದಟ್ ಸಿನಿಮಾ ಈಸ್ ಪಾಪ್ಯುಲರ್,
ಪಾಪ್ಯುಲರ್ಗೆ ನಾವೇನು ಬರಿತೀವಿ, ಪಾಪ್ಯುಲರ್ಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಅನ್ಪಾಪ್ಯುಲರ್. ನೆಕ್ಸ್ಟ್ ದಟ್ ಆನ್ಸರ್ ಈಸ್ ಕರೆಕ್ಟ್, ಇಲ್ಲಿ ಏನು ಆ್ಯಡ್ ಮಾಡ್ತೀವಿ, ಇನ್ಕರೆಕ್ಟ್, ಇಲ್ಲಿ ಪ್ರಿಫಿಕ್ಸ್ ಇನ್ ಆ್ಯಡ್ ಮಾಡ್ತೀವಿ. ಹಿ ಈಸ್ ವೆರಿ ಫಾರ್ಚುನೇಟ್ ಇನ್ ಹಿಸ್ ಲೈಫ್. ಫಾರ್ಚುನೇಟ್ಗೆ ಪ್ರಿಫಿಕ್ಸ್ ಏನು ಆ್ಯಡ್ ಮಾಡ್ತೀವಿ, ಫಾರ್ಚುನೇಟ್ಗೆ ಅನ್ಫಾರ್ಚುನೇಟ್, ಇಲ್ಲಿ ಅನ್ಫಾರ್ಚುನೇಟ್ ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ವಿ ಆರ್ ಬ್ರೀತಿಂಗ್ ಪ್ಯೂರ್ ಏರ್. ಪ್ಯೂರ್, ನಾವು ಪ್ಯೂರ್ಗೆ ಏನು ಆ್ಯಡ್ ಮಾಡ್ತೀವಿ, ಇಲ್ಲಿ ಪ್ಯೂರ್, ಇಂಪ್ಯೂರ್, ಐ ಎಮ್ ಇಮ್. ಓಕೆ. ನೆಕ್ಸ್ಟ್ ದ ಬಾಯ್ ಟರ್ನ್ ಟು ಬಿ ಆ್ಯನ್ ಆನೆಸ್ಟ್ ಸ್ಟೂಡೆಂಟ್. ಆನೆಸ್ಟಿಗೆ ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಡಿಸ್ಆನೆಸ್ಟ್. ನೆಕ್ಸ್ಟ್ ರೆಗ್ಯುಲರ್ಗೆ ಒಂದು ಪ್ರಿಫಿಕ್ಸ್ ಆ್ಯಡ್ ಮಾಡಿದಾಗ ಏನಾಗುತ್ತೆ, ಇರ್ರೆಗ್ಯುಲರ್. ನೆಕ್ಸ್ಟ್ ಪ್ರಾಪರ್ಗೆ ಇಂಪ್ರಾಪರ್. ರೆಸ್ಪೆಕ್ಟಿಗೆ ಡಿಸ್ರೆಸ್ಪೆಕ್ಟ್. ಫಾರ್ಚೂನ್ಗೆ ಮಿಸ್ಫಾರ್ಚೂನ್. ಗ್ರಾಫಿಗೆ ಏನು ಗೆಸ್ ಮಾಡಿ, ಗ್ರಾಫಿಗೆ ಇಲ್ಲಿ ಡಿಸ್ಗ್ರಾಫ್ ಬರುತ್ತೆ, ಏನು ಬರುತ್ತೆ, ಆಟೋಗ್ರಾಫ್. ಓಕೆ. ಒನ್ಸ್ ಓನ್ ಸಿಗ್ನೇಚರ್ ಈಸ್, ಒಂದು ಬರೀ ಒಂದೇ ಒಂದು ವರ್ಡ್ ನೋಡಿದಾಗ ನೀವು ರಾಂಗ್ ಬರೆದ್ಬಿಡ್ತೀರಾ. ಫುಲ್ ಒಂದು ಸೆಂಟೆನ್ಸ್ ಓದಿ. ಒನ್ಸ್ ಓನ್ ಸಿಗ್ನೇಚರ್ ಈಸ್ ಆಟೋಗ್ರಾಫ್. ಆಟೋಗ್ರಾಫ್ಗೆ ಒನ್ಸ್ ಓನ್ ಸಿಗ್ನೇಚರ್ಗೆ ನಾವೇನು ಹೇಳ್ತೀವಿ, ಆಟೋಗ್ರಾಫ್. ನೆಕ್ಸ್ಟ್ ಪ್ಲೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್ ಸ್ಫಿಯರ್. ಪ್ಲೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ ಈಸ್, ಏನು ಪ್ರಿಫಿಕ್ಸ್ ಆ್ಯಡ್ ಮಾಡ್ತೀರಾ ಇಲ್ಲಿ, ಹೆಮಿಸ್ಫಿಯರ್. ನೆಕ್ಸ್ಟ್ ಕ್ವೆಶನ್, ಹಿಸ್ ಇಂಟ್ರೆಸ್ಟ್ ಆರ್ ಡ್ಯಾಶ್. ಡೈಮೆನ್ಷನಲ್, ಹೇಗೆ ಅಂತಂದರೆ ಮಲ್ಟಿ ಡೈಮೆನ್ಷನಲ್. ಪ್ರಿಫಿಕ್ಸ್ ಏನು ಆ್ಯಡ್ ಮಾಡ್ತೀವಿ ಇಲ್ಲಿ, ಮಲ್ಟಿ ಡೈಮೆನ್ಷನಲ್. ನೆಕ್ಸ್ಟ್ ದಟ್ ಈಸ್ ಪರ್ಪಸ್ ಪ್ರಾಜೆಕ್ಟ್. ದಟ್ ಈಸ್ ಯಾವ ಪರ್ಪಸ್, ಇಲ್ಲಿಯೂ ಕೂಡ ಏನಿದೆ, ದಟ್ ಈಸ್ ಮಲ್ಟಿಪರ್ಪಸ್ ಪ್ರಾಜೆಕ್ಟ್. ಡಾಕ್ಟರ್ ಹ್ಯಾಸ್ ಗಿವನ್ ಬಯೋಟಿಕ್ ಟು ದ ಚೈಲ್ಡ್. ಯಾವ ಬಯೋಟಿಕ್, ಇಲ್ಲಿ ಏನು ಆ್ಯಡ್ ಮಾಡ್ತೀವಿ, ಇಲ್ಲಿ ನಾವು ಆ್ಯಂಟಿಬಯೋಟಿಕ್. ಹಾಫ್ ಆಫ್ ದ ಅರ್ತ್ ಸರ್ಫೇಸ್ ಈಸ್ ಸ್ಫಿಯರ್. ಇಲ್ಲೇನು ಅಗೇನ್ ಹೆಮಿಸ್ಫಿಯರ್. ಪ್ಲಾಸ್ಟಿಕ್ಸ್ ಕೆನಾಟ್ ಬಿ ಯೂಸ್ಡ್ ವಿತೌಟ್ ಸೈಕ್ಲಿಂಗ್. ಸೈಕ್ಲಿಂಗ್ಗೆ ಏನು ಆ್ಯಡ್ ಮಾಡ್ತೀವಿ, ರೀಸೈಕ್ಲಿಂಗ್. ಓಕೆ, ಇವಾಗ ರೀಅರೇಂಜ್ ದ ವರ್ಡ್ಸ್. ಇವಾಗ ನಿಮಗೆ ಹೇಗೋ ಒಂದು ಜಂಬಲ್ಡ್ ಮಾಡಿ ಕೊಟ್ಟಿರ್ತಾರೆ, ಅದನ್ನು ಒಂದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ನೀವು ಕರೆಕ್ಟಾಗಿ ಫಾರ್ಮ್ ಮಾಡಬೇಕು. ಓಕೆ, ಇದಾದಮೇಲೆ ನಿಮಗೆ ಸಫಿಕ್ಸ್ ಬಗ್ಗೆನೂ ಹೇಳ್ಕೊಡ್ತೀನಿ. ಸಫಿಕ್ಸ್ ಎಕ್ಸಾಂಪಲ್ಸ್ ನೋಡೋಣ. ನೆಕ್ಸ್ಟ್ ಫಸ್ಟ್ ಎಕ್ಸಾಂಪಲ್ ನೋಡಿ, ಐ ಬಾರೋ ಲಗೇಜ್ ಕುಡ್ ಯುವರ್. ಇದು ನಿಮಗೆ ಪ್ಯಾಸೇಜಲ್ಲಿ ಕೊಡ್ತಾರೆ, ನಿಮಗೆ ಇದು ಸೀರಿಯಸ್ ಆಗಿ ತೊಗೋಬೇಕು ನೀವು. ಏನು ಯಾವುದೋ ಒಂದು ನಾನು ಕೊಡೋದು ಒಂದು ಅನ್ನೆಸೆಸರಿ ಇರೋದಿಲ್ಲ, ಎಕ್ಸಾಮ್ಗೆ ರಿಲೇಟೆಡ್ ಇರುತ್ತೆ. ಓಕೆ, ಐ ಬಾರೋ ಲಗೇಜ್ ಕುಡ್ ಯುವರ್. ಫಸ್ಟ್ ನೀವು ಕ್ವಶನಲ್ಲಿ ಏನಿದೆ ನೋಡಿ, ಇಲ್ಲಿ ಫುಲ್ ಸ್ಟಾಪ್ ಇದೆಯೋ ಅಥವಾ ಇಲ್ಲಿ ಏನು ಇಲ್ವೋ ಅಥವಾ ಇಲ್ಲಿ ಕ್ವಶನ್ ಮಾರ್ಕ್ ಇದೆಯೋ, ಇದನ್ನು ಸೈನ್ ಏನಿದೆ ನೋಡ್ಕೊಳ್ಳಿ. ಇವಾಗ ಇದರಲ್ಲಿ ನೋಡಿ, ಸೆಕೆಂಡ್ ಇದರಲ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ, ಸೊ ಇಲ್ಲಿ ಕ್ವಶನ್ ಕೇಳ್ತಾ ಇಲ್ಲ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ ಅಂತಂದರೆ ಇಲ್ಲಿ ಏನು ಕ್ವಶನ್ ಕೇಳ್ತಿರೋದು. ಇಲ್ಲೂ ಕೂಡ ನೋಡಿ, ಈ ಫೋರ್ತ್ ಎಕ್ಸಾಂಪಲಲ್ಲಿ ಇಲ್ಲೂ ಕೂಡ ಒಂದು ಕ್ವಶನ್ ಮಾರ್ಕ್ ಇದೆ, ಇಲ್ಲಿ ಕ್ವಶನ್ ಮಾರ್ಕ್ ಇಲ್ಲ. ಸೊ ಇವಾಗ ಇದರಲ್ಲಿ ಒಂದು ಕ್ವಶನ್ ಫ್ರೇಮ್ ಆಗುತ್ತೆ. ಇವಾಗ ಫಸ್ಟ್ ಇದರಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಏನು ಬರುತ್ತೆ, ಇಲ್ಲಿ ಕುಡ್ ಐ ಬಾರೋ ಯುವರ್ ಲಗೇಜ್, ಇದಕ್ಕೆ ಆನ್ಸರ್ ಕುಡ್ ಐ ಬಾರೋ ಯುವರ್ ಲಗೇಜ್. ಓಕೆ, ಇಲ್ಲಿ ಏನು ಕೇಳ್ತಿರೋದು, ಕ್ವಶನ್ ಕೇಳ್ತಿರೋದು. ಕುಡ್ ಐ ಬಾರೋ ಯುವರ್ ಲಗೇಜ್ ಅಂತಂದ್ಬಿಟ್ಟು ಕ್ವಶನ್ ಮಾರ್ಕ್ ಆ ಥರ ಬರುತ್ತೆ. ನೆಕ್ಸ್ಟ್ ಸೆಕೆಂಡ್ ಏನಿದೆ, ಬಾಟ್ ಹಿ ಪೆನ್ ಎ ಮೇಡ್ ವಿಚ್ ಇಸ್ ಜಪಾನ್ ಇನ್. ಇಲ್ಲಿ ನೋಡಿ ಏನು ಬರುತ್ತೆ, ಹಿ ಬಾಟ್ ಎ ಪೆನ್ ವಿಚ್ ಈಸ್ ಮೇಡ್ ಇನ್ ಜಪಾನ್. ಇಲ್ಲಿ ಫುಲ್ ಸ್ಟಾಪ್ ಬರುತ್ತೆ. ಇದಾದಮೇಲೆ ನೀವು ಮೇನ್ ಅದು ನೆನಪಿಗಿರಬೇಕು. ಆನ್ಸರ್ ಅಲ್ಲಿ ಒಂದು ಬರೀ ಈ ಥರ ಒಂದು ಕ್ವಶನ್ ಕೊಟ್ಬಿಟ್ಟಿರ್ತಾರೆ, ಲಾಸ್ಟಲ್ಲಿ ಒಂದು ಕ್ವಶನ್ ಮಾರ್ಕ್ ಹಾಕಿರ್ತಾರೆ ಆಪ್ಷನ್ಸಲ್ಲಿ, ಅಥವಾ ಒಂದು ಫುಲ್ ಸ್ಟಾಪ್ ಹಾಕಿರ್ತಾರೆ. ಫುಲ್ ಸ್ಟಾಪ್ ಬರಿಬೇಕು ಇದಕ್ಕೆ. ಇದೆಲ್ಲ ಕಂಪ್ಲೀಟ್ ಮಾಡಾದ್ಮೇಲೆ ಲಾಸ್ಟಲ್ಲಿ ಒಂದು ಫುಲ್ ಸ್ಟಾಪ್ ಬರಿಬೇಕು. ಓಕೆ, ಅದು ಕರೆಕ್ಟ್ ಸೆಂಟೆನ್ಸ್ ಫಾರ್ಮೇಷನ್. ಪೀಪಲ್ ಹೌ ಮೆನಿ ದೇರ್ ಯುವರ್ ಆರ್ ಫ್ಯಾಮಿಲಿ ಇನ್. ಇದು ಈಸಿ ಆಗಿದೆ. ಏನು ಒಂದು ಜನರಲ್ ಕ್ವಶನ್ ಇದು. ಹೌ ಮೆನಿ ಪೀಪಲ್ ಆರ್ ದೇರ್ ಇನ್ ಯುವರ್ ಫ್ಯಾಮಿಲಿ. ಇಲ್ಲೊಂದು ಲಾಸ್ಟಲ್ಲಿ ಕ್ವಶನ್ ಮಾರ್ಕ್ ಹಾಕ್ತೀರಿ.
ನೆಕ್ಸ್ಟ್, ಡಿಡ್ ಯು ದ ಹಾಲಿಡೇಸ್ ಸ್ಪೆಂಡ್ ಹೌ, ಇಲ್ಲೂ ಕೂಡ ಕ್ವಶನ್ ಕೇಳ್ತಾ ಇದ್ದೀರಾ. ಏನಿದೆ ಇಲ್ಲಿ? ಹೌ ಡಿಡ್ ಯು ಸ್ಪೆಂಡ್ ಹಾಲಿಡೇಸ್ ಕ್ವೆಶನ್ ಮಾರ್ಕ್. ಓಕೆ, ಇದೇ ರೀತಿ ಬಹಳ ಕ್ವಶನ್ಸ್ ಇದೆ ನಿಮಗೆ. ನಾನು ಬರೀ ಸ್ವಲ್ಪ ಎಕ್ಸಾಂಪಲ್ಸ್ ಕೊಡ್ತೀನಿ. ನಿಮಗೆ ಒಂದು 50-60 ಕ್ವೆಶನ್ಸೂ ಇದೆ ಇಲ್ಲಿ ನನ್ನ ಹತ್ರ. ಎಕ್ಸಾಂಪಲ್ಸ್ ಅಷ್ಟೊಂದು ಬೇಡ ನಿಮಗೆ, ಏನಕ್ಕಂದರೆ ಟೈಮ್ ವೇಸ್ಟ್ ಆಗುತ್ತೆ. ನಿಮಗೆ ನಿಮ್ಗೆ ಇಷ್ಟು ಗೊತ್ತಿರಲಿ ಏನು ಅಂತಂದರೆ, ಒಂದು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಕ್ವೆಶನ್ ಮಾರ್ಕ್ ಅಲ್ಲಿ ಕ್ವೆಶನ್ ಕೇಳಿದಾಗ ನೋಡಿ, ಇವಾಗ ಇಲ್ಲಿ ಕ್ವೆಶನ್ ನಂಬರ್ 42 ನೋಡಿ. ಸೈಟ್ ವಾಟ್ ಬ್ಯೂಟಿಫುಲ್ ಎ ಇಟ್ ಈಸ್. ವಾಟ್ ಅ ಬ್ಯೂಟಿಫುಲ್ ಸೈಟ್ ಇಟ್ ಈಸ್. ಇಲ್ಲಿ ಏನಿದೆ? ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್ ಇದೆ. ಇಲ್ಲಿ ಎಕ್ಸ್ಕ್ಲಮೇಟರಿ ಮಾರ್ಕ್, ಇಲ್ಲಿ ಕ್ವೆಶನ್ ಇಲ್ಲಿದ್ರೆ ಆನ್ಸರ್ ಕೂಡ ಇಲ್ಲಿ ಏನಿರುತ್ತೆ? ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ಕರೆಕ್ಟ್ ಒಂದು ಸೆಂಟೆನ್ಸ್ ಫಾರ್ಮ್ ಮಾಡಿಬಿಟ್ಟು ಎಕ್ಸ್ಕ್ಲಮೇಟರಿ ಮಾರ್ಕ್ ಹಾಕಬೇಕು. ಇಲ್ಲೇನಿದೆ? ಐ ಲವ್ ಮೈ ಮದರ್ಲ್ಯಾಂಡ್. ಇಲ್ಲಿ ಏನು ಮಾಡ್ತೀರಾ ನೀವು? ಫುಲ್ ಸ್ಟಾಪ್ ಇಡ್ತೀರಾ ಇದು ಬರ್ದಾದ್ಮೇಲೆ. ಓಕೆ, ಇಲ್ಲಿ ಕ್ವೆಶನ್ ಮಾರ್ಕ್ ಇದ್ದರೆ ಕ್ವೆಶನ್ ಮಾರ್ಕ್ ಬರೀತೀರಾ. ಹ್ಯಾವ್ ಯು ಡನ್ ಯುವರ್ ಹೋಮ್ವರ್ಕ್ ಅಂತ ಹೇಳಿಬಿಟ್ಟು ಅಲ್ಲಿ ಕ್ವೆಶನ್ ಮಾರ್ಕ್ ಹಾಕ್ತೀರಾ. ಓಕೆ, ನೆಕ್ಸ್ಟ್ ನೋಡಿ, ಹೋಮೋಫೋನ್ಸ್. ಇವಾಗ ಹೋಮೋಫೋನ್ಸ್ ಅಂತಂದ್ರೇನು? ಹೋಮೋ ಅಂದರೆ ಸೇಮ್, ಫೋನ್ ಅಂದರೆ ಸೌಂಡ್ಸ್, ಸೇಮ್ ಸೌಂಡ್ಸ್, ಹೋಮೋಫೋನ್ಸ್. ಇವಾಗ ನಿಮಗೆ 2024 ಕ್ವಶನ್ ಪೇಪರಲ್ಲಿ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ ನಿಮಗೆ ಆಪ್ಷನ್ಸಲ್ಲಿ ಕೊಟ್ಟಿದ್ರು ಹೋಮೋಫೋನ್ಸ್ ಆಕ್ಸೆಸರಿ. ಇಲ್ಲಿ ಸ್ಪೆಲ್ಲಿಂಗ್ ನೋಡಿ, ಆಕ್ಸೆಸರಿ ಬೇರೆ ಇದೆ, ಇಲ್ಲೂ ಕೂಡ ಸ್ಪೆಲ್ಲಿಂಗ್ ಬೇರೆ ಇದೆ, ಸ್ಪೆಲ್ಲಿಂಗು ಬೇರೆ ಇದೆ, ಮೀನಿಂಗು ಬೇರೆ ಇರುತ್ತೆ. ಏರ್, ಇದು ಏರ್ ಮೀನಿಂಗ್ ಬೇರೆ. ಐಲ್, ಓಕೆ. ಆಲ್, ALL ಆಲ್, AWL ಆಲ್, ಎರಡು ಮೀನಿಂಗ್ ಬೇರೆ ಬೇರೆ ಇರುತ್ತೆ. ಹಾಗೆ ಬಹಳ ಇದೆ, 100 ಏನೋ ಇದೆ ಎಕ್ಸಾಂಪಲ್ಸ್ ಇಲ್ಲಿ. ಸೊ ಇವಾಗ ನಿಮಗೆ ಇದು ಎಲ್ಲಿ ಯೂಸ್ ಆಗುತ್ತೆ ಹೋಮೋಫೋನ್ಸ್, ನಿಮಗೆ ಈ ವರ್ಡ್ಸ್ ಮೀನಿಂಗ್ ಎಲ್ಲಿ ಯೂಸ್ ಆಗುತ್ತೆ ಅಂದರೆ ನಿಮಗೆ ಪೊಯಮ್ ಮತ್ತು ನಿಮಗೆ ಮೇನ್ ಪೊಯಮಲ್ಲೇ ಮತ್ತು ನಿಮಗೆ ಪ್ಯಾಸೇಜಲ್ಲಿ ಕೂಡ ಒಂದೊಂದು ಸರಿ ಬರುತ್ತೆ. ನಿಮಗೆ ಇದೆಲ್ಲ ಮೀನಿಂಗ್ಸ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ ಪೊಯಮಲ್ಲೇ. ನೋಡಿ, ಇವಾಗ ಬಾರ್ಕ್ ಅಂತ ಇದೆ, ಇಲ್ಲಿ ಬಾರ್ಕ್ ಅಂತ ಇದೆ ನೋಡಿ. ಇವಾಗ ಐಲ್ ಅಂತ ಇದೆಯಲ್ಲ, ಇದು ಐಲ್ ಯೂಶ್ವಲಿ ನಿಮಗೆ ಪೊಯಮ್ಸಲ್ಲಿ ಬರುತ್ತೆ ಈ ಥರ ವರ್ಡ್ಸು. ನೆಕ್ಸ್ಟ್ ನೋಡಿ, ಒಂದು ಆಲ್ಫಾಬೆಟ್ ವೈಸ್ ಬಹಳ ಇದೆ ಇಲ್ಲಿ, ನಿಮಗೆ ಬೇಡ ಇದೆಲ್ಲ ಇಷ್ಟೊಂದೆಲ್ಲ. ಓಕೆ, ಇವಾಗ ನೆಕ್ಸ್ಟ್ ನಾವು ಪ್ರಿಫಿಕ್ಸ್ ಅಂತಂದರೆ ಏನು ನೋಡೋಣ. ಅಂದರೆ ಪ್ರಿಫಿಕ್ಸ್ ಅಂದರೆ ನೀವು ಓದಾಯ್ತಲ್ವ, ಸಫಿಕ್ಸ್ ಎಕ್ಸಾಂಪಲ್ಸ್ ನೋಡೋಣ. ನಿಮಗೆ ಸಫಿಕ್ಸ್ ಎಕ್ಸಾಂಪಲ್ಸ್ ನಿಮಗೆ ಸೆಂಟೆನ್ಸಲ್ಲಿ ಹೇಗೆ ನಾವು ಯೂಸ್ ಮಾಡ್ತೀವಿ ಅದು ನೋಡೋಣ. ನೋಡಿ, ಕೆಲವು ಸರಿ ನಿಮಗೆ ಕ್ವೆಶನ್ ಪೇಪರ್ಸಲ್ಲಿ ಪ್ರೀವಿಯಸ್ ಇಯರ್ಸ್ 2020 2021 ಎಲ್ಲ ನಿಮಗೆ ಸಿಲೆಬಲ್ ಬಗ್ಗೆ ಕೇಳಿದರು. 1 ಸಿಲೆಬಲ್, 2 ಸಿಲೆಬಲ್ ಅಥವಾ 3 ಸಿಲೆಬಲ್ಸ್ ಇದ್ದಾಗ ನಾವು ಯಾವ ರೀತಿ ಅದನ್ನು ಯೂಸ್ ಮಾಡಬೇಕು ಅಂತಂದ್ಬಿಟ್ಟು. ಜಡ್ಜ್ ಅಂತ ಇದೆ, ಜಡ್ಜ್ ಅಂತ ಒಂದು ವರ್ಡ್ ಇದೆ. ವರ್ಡ್ ಆದಮೇಲೆ ನಾವು ಅದ್ರ ಪಕ್ಕದಲ್ಲಿ ಏನೋ ಒಂದು ಆ್ಯಡ್ ಮಾಡ್ತೀವಿ, ಆವಾಗ ಅದಕ್ಕೆ ನಾವು ಸಫಿಕ್ಸ್ ಅಂತೀವಿ. ಇವಾಗ ಇಲ್ಲಿ ಡಿಫರ್ ಅಂತ ಕೊಟ್ಟಿರ್ತಾರೆ, ಡಿಫರ್ ಆದಮೇಲೆ ಇಲ್ಲಿ ಏನೋ ಒಂದು ಆ್ಯಡ್ ಮಾಡ್ತೀವಿ, ಅದಕ್ಕೆ ನಾವೇನು ಹೇಳ್ತೀವಿ? ಸಫಿಕ್ಸ್ ಅಂತ ಹೇಳ್ತೀವಿ. ಓಕೆ, ಸಫಿಕ್ಸ್ ಅಂದರೆ ಒಂದು ವರ್ಡ್ ಆದಮೇಲೆ ಆ್ಯಡ್ ಮಾಡೋದು. ಓಕೆ, ಫಸ್ಟ್ ಒಂದು ಕ್ವೆಶನ್ ನೋಡಿ. ದ ಜಡ್ಜ್ ಸೆಡ್ ದಟ್ ಓನ್ಲಿ ಫ್ರೆಶ್ ಎವಿಡೆನ್ಸ್ ವುಡ್ ಮೇಕ್ ಹಿಮ್ ಚೇಂಜ್ ಹಿಸ್ ಜಡ್ಜ್ಮೆಂಟ್. ಇಲ್ಲಿ MENT ಆ್ಯಡ್ ಮಾಡ್ತೀವಿ ನಾವು, MENT ಆ್ಯಡ್ ಮಾಡ್ತೀವಿ. ನೆಕ್ಸ್ಟ್ ಎಕ್ಸಾಂಪಲ್, ಐ ಡಿಡೆಂಟ್ ನೋಟಿಸ್ ಎನಿ ಸೀರಿಯಸ್ ಡಿಫರೆನ್ಸಸ್ ಆಫ್ ಒಪಿನಿಯನ್ ಅಮಾಂಗ್ ದ ಡಿಬೇಟರ್ಸ್. ಇಲ್ಲಿ ಡಿಫರೆನ್ಸಸ್ ENCES ಆ್ಯಡ್ ಮಾಡ್ತೀವಿ. ಓಕೆ, ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಡಿ ಆ್ಯಡ್ ಮಾಡ್ತೀವಿ. ದ ಕಮಿಟಿ ಹ್ಯಾಸ್ ಡಿಸೈಡೆಡ್ ಟು ಮೇಕ್ ಜಗದೀಶ್ ಕ್ಯಾಪ್ಟನ್ ಆಫ್ ದ ಟೀಮ್. ನೆಕ್ಸ್ಟ್ ಎಕ್ಸಾಂಪಲ್, ಆಸ್ಕಿಂಗ್ ಫಾರ್ ಫರ್ಗಿವ್ನೆಸ್ NESS ಆ್ಯಡ್ ಮಾಡ್ತೀವಿ. ಆಸ್ಕಿಂಗ್ ಫಾರ್ ಫರ್ಗಿವ್ನೆಸ್ ಈಸ್ ಅ ನೋಬಲ್ ಆಸ್ willing to forgive. Next example, my mother answered all the questions correctly. ಇಲ್ಲಿ